ವೆರಿ 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 ಬಿಗ್ ಕ್ವಶನ್ ಬಂದಿದೆ ಸರ್. ಲೋನ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಐ ಥಿಂಕ್ ಪ್ರತಿಯೊಬ್ಬರಲ್ಲೂ ಇದೆ ಅನಿಸುತ್ತೆ. ಸರ್, ನಾನು ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಂಪನಿಯಲ್ಲಿ. ಲೀಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಬೆವರು ಸುರಿಸಿದ್ರೆ ಮಾತ್ರ ದುಡ್ಡು ಬರುತ್ತೆ. ಇದೆಲ್ಲ ಭ್ರಮೆ, ಇದೆಲ್ಲ ಮೂಢನಂಬಿಕೆ. ಒಂದು ಕಾಲದಲ್ಲಿ ದುಡ್ಡನ್ನ ಸೃಷ್ಟಿ ಮಾಡಿದ ಮನುಷ್ಯರೇ. ಇವತ್ತು ಮನುಷ್ಯರೇ ಬುಗ್ರಿ ಥರ ತಿರುಗಿಸ್ತಿರೋದು ದುಡ್ಡು. ಸಿಕ್ಕಾಪಟ್ಟೆ ವಯಸ್ಸಾಗಿರೋದ್ರಿಂದ ನಮಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೂ ಬರಲ್ಲ. ಫೋನು ಸಹ ನಮಗೆ ಟೆಕ್ನಾಲಜಿಯಲ್ಲಿ ತುಂಬ ವೀಕ್ ಇದ್ದೀವಿ. ಬಟ್ ದುಡ್ಡಂತೂ ಇದೆ. ಸರ್, ನನ್ನ ಮಗ ಇವಾಗ 18 ವರ್ಷ ಆಗಿದೆ. ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದಾನೆ. ಡಿಗ್ರಿಗೆಲ್ಲ ಹೋಗಲ್ಲ, ಬಂದ್ಬಿಟ್ಟು ನಿಮ್ಮ ಜೊತೆನೇ ಸೇರ್ಕೊಳ್ತೀನಿ ಅಂತಲೂ ಒಂದು ಮೆಸೇಜ್ ಬಂದಿದೆ ನಮಗೆ. ಬರೀ ನಾವು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡೇ ಇದ್ರೆ ನಾವು ಫೋನ್ ತಗೊಳ್ಳೋದು ಬೇಡವಾ, ಇಲ್ಲ ಫಾರಿನ್ ಟ್ರಿಪ್ ಹೋಗೋದು ಬೇಡವಾ, ಇಲ್ಲ ಟ್ರಿಪ್ ಹೋಗಬೇಕು, ಲೋಕಲ್ ಟ್ರಿಪ್ ಹೋಗಬೇಕು, ದುಡ್ಡು ಖರ್ಚು ಮಾಡಲೇಬಾರ್ದ, ಪ್ರತಿಯೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡ್ಕೊಳ್ಳೇಬೇಕಾ ಅಂತ ಸಿಕ್ಕಾಪಟ್ಟೆ ಕೋಪದಲ್ಲಿ ಒಂದು ನಾನು ಫಾರಿನಲ್ಲಿ ಇದ್ದೀನಿ. ಫಾರಿನ್ ಮುಖಾಂತರ ನಾನು ಇನ್ವೆಸ್ಟ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಅನ್ಕೋತಾ ಇದ್ದೀನಿ. ಬಟ್ ಯಾವ ರೀತಿ ಏನು ಸರ್, ಇವತ್ತು ಬಂದಿದೆ, ಏನೇ ಎಲ್ಲ ಟ್ರೇಡ್ ಮಾಡುತ್ತೆ. ಇನ್ನೇನಕ್ಕೆ ಸರ್ ಕ್ಲಾಸಸ್ ಬರಬೇಕು, ಕಲಿಬೇಕು, ನಿಮ್ಮನ್ನ ಏನಕ್ಕೆ ಮೀಟ್ ಮಾಡಬೇಕು? ಸೊ ಕ್ಲಾಡಲ್ಲೇ ಎಲ್ಲ ನೋಡ್ಕೊಳ್ತೀನಿ ಅಂದರೆ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನೀವು ನಮಸ್ತೆ ಕರ್ನಾಟಕ. ಇವತ್ತು ಸರ್ಟೈನ್ ಕ್ವಶನ್ ಅಂಡ್ ಆನ್ಸರ್ಸ್ನ ತಗೊಂಡಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಬಂದಿತ್ತು. ಜೊತೆಗೆ ತುಂಬ ಜನ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಸ್ಟೂಡೆಂಟ್ಸ್ ಸಹ ಕೇಳಿದ್ರು. ಆ ಕ್ವಶನ್ಸ್ಗೆ ಉತ್ತರನ ಕೊಡ್ತೀನಿ. ಯಾಕಂದರೆ ಆ ಪ್ರಶ್ನೆ ನಿಮ್ಮಲ್ಲೂ ಸಹ ಇರ್ಬೋದು. ನಿಮ್ಮದು ಏನೋ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಮಾಡಿ. ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಮನೋಜ್ ಕುಮಾರ್, ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್. ನನ್ನ ಸೆಬಿ ನೋಂದಣಿ ಸಂಖ್ಯೆ INH 00002068. ಇಲ್ಲಿ ಬರುವ ಪ್ರತಿಯೊಂದು ವಿಡಿಯೋ ಸಹ ಪ್ರೆಸೆಂಟ್ ಡೇಟಾ ಮೇಲೆ ನಿಂತಿರುತ್ತೆ. ಈ ವಿಡಿಯೋ ಕೇವಲ ಎಜುಕೇಶನಲ್ ಪರ್ಪಸ್ ಆಗಿರುತ್ತೆ, ನಿಮ್ಮನ್ನ ಪ್ರಚೋದನೆಗೊಳಿಸುವ ಉದ್ದೇಶವಂತೂ ಆಗಿರುವುದಿಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ಯಾವುದೇ ಪ್ರಶ್ನೆಗಳು ಅಥವಾ ಗೊಂದಲಗಳಿದೆಯೇ? 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಹೊಂದಿರುವ ನಟರಾಜ್ ಸರ್ ಹಾಗೂ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಲಿಸ್ಟ್ ಮನೋಜ್ ಕುಮಾರ್ ಅವರು ನಿಮ್ಮೊಂದಿಗೆ ಇದ್ದಾರೆ. ಸಂಪೂರ್ಣ ಉಚಿತ ಮಾರ್ಗದರ್ಶನ ಪಡೆಯಿರಿ. ನಮ್ಮ ಉದ್ದೇಶ ಜನರಿಗೆ ಸರಿಯಾದ ಶಿಕ್ಷಣ ನೀಡುವುದು ಮತ್ತು ಆರ್ಥಿಕ ಸ್ವಾತಂತ್ರ್ಯ ಸಾಧಿಸಲು ಸಹಾಯ ಮಾಡುವುದು. ನಿಮ್ಮ ಕಷ್ಟಗಳನ್ನು ದೂರ ಮಾಡಿಕೊಳ್ಳಲು ಈಗಲೇ ಕರೆ ಮಾಡಿ. ನಮಸ್ತೆ ಕರ್ನಾಟಕ. ಇವತ್ತು ಸರ್ಟೈನ್ ಕ್ವಶನ್ ಅಂಡ್ ಆನ್ಸರ್ಸ್ನ ತಗೊಂಡಿದ್ದೀನಿ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕಮೆಂಟ್ ಬಾಕ್ಸಲ್ಲಿ ಬಂದಿತ್ತು. ಜೊತೆಗೆ ತುಂಬ ಜನ ನಮ್ಮ ಇನ್ಸ್ಟಿಟ್ಯೂಟ್ಗೆ ಬಂದು ಸ್ಟೂಡೆಂಟ್ಸ್ ಸಹ ಕೇಳಿದ್ರು. ಆ ಕ್ವಶನ್ಸ್ಗೆ ಉತ್ತರನ ಕೊಡ್ತೀನಿ. ಯಾಕಂದರೆ ಆ ಪ್ರಶ್ನೆ ನಿಮ್ಮಲ್ಲೂ ಸಹ ಇರ್ಬೋದು. ನಿಮ್ಮದು ಏನೋ ಕ್ವಶನ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಮಾಡಿ. ಮುಂದಿನ ಒಂದು ಎಪಿಸೋಡಲ್ಲಿ ಸಹ ನಿಮ್ಮ ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ದ ಫಸ್ಟ್ ಕ್ವಶನ್ ಬಂದು ಒಬ್ಬರು ಕೇಳಿದ್ದಾರೆ, ಸರ್ ನಾನು ಒಂದು ಎಂಪ್ಲಾಯ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಕಂಪನಿಯಲ್ಲಿ. ಈ ಎಂಪ್ಲಾಯ್ಮೆಂಟ್ ಮಾಡಿಕೊಂಡು ಸಹ ನಿಮ್ಮ ಹತ್ರ ಬಂದು ಕೋರ್ಸ್ ಕಲ್ತ್ಕೊಂಡು ನಾನು ದುಡ್ಡು ಮಾಡ್ಬೋದಾ, ಇಲ್ಲ ಏನೋ ಇನ್ವೆಸ್ಟಿಂಗ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಎಸ್, ಡೆಫಿನೆಟ್ಲಿ. ನೀವು ಎಂಪ್ಲಾಯ್ ಆಗಿರ್ಬೋದು, ಇಲ್ಲ ಮನೆಯಲ್ಲೇ ಹೌಸ್ ವೈಫ್ ಆಗಿರ್ಬೋದು, ಇಲ್ಲ ಎನಿ ಬಿಸ್ನೆಸ್ ಮ್ಯಾನ್ ಆಗಿರ್ಬೋದು, ಯಾರು ಬೇಕಾದ್ರೂ ಬಂದು ಮಾಡ್ಬೋದು. ಸೊ ಸ್ಟಾಕ್ ಮಾರ್ಕೆಟ್ ಕಲಿತು ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋದಕ್ಕೆ ನಿಮ್ಗೆ ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ. ಲೀಗಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಸೊ ತುಂಬ ಜನಕ್ಕೆ ಭಯ ಇರ್ತದೆ, ನಾನು ಅಲ್ಲಿ ಕೆಲಸ ಮಾಡಿಕೊಂಡು ನಾನು ಎಂಪ್ಲಾಯ್ ಆಗಿರ್ತೀನಿ, ಇಲ್ಲೇನಾದ್ರು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿ ಟ್ರೇಡ್ ಮಾಡಿಬಿಟ್ರೆ ನಮಗೆ ಕೆಲಸ ಏನಾದ್ರು ಹೋಗ್ಬಿಡುತ್ತಾ ಅಂತ. ಕೆಲಸ ಏನೂ ಹೋಗಲ್ಲ. ಯಾರು ಬೇಕಾದ್ರೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದು, SIP ಮಾಡ್ಬೋದು, ಆ್ಯಂಡ್ NPS, EPF, ಸುಕನ್ಯಾ ಸಮೃದ್ಧಿ ಯೋಜನಾ ಯಾವುದ್ರಲ್ಲಿ ಸಹ ಇನ್ವೆಸ್ಟ್ ಮಾಡ್ಬೋದು. ಯಾಕಂದರೆ ನಿಮ್ಮ ದುಡ್ಡು ನೀವು ಎಲ್ಲಿ ಬೇಕಾದ್ರೂ ಇನ್ವೆಸ್ಟ್ ಮಾಡ್ಬೋದು. ಲ್ಯಾಂಡಲ್ಲೇ ಹಾಕಬೇಕು, ಗೋಲ್ಡಲ್ಲೇ ಹಾಕ್ಬೇಕಂತ ಏನೂ ಇಲ್ಲ. ಸ್ಟಾಕ್ ಮಾರ್ಕೆಟ್ನ ಟ್ರೇಡ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದಕ್ಕೆ ಕೆಲಸ ಬಿಡಬೇಕಾ ಆ ಥರ ಏನೂ ಇಲ್ಲ. ಕೆಲಸ ಬಿಟ್ಟು ಏನೂ ಬರೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ಟ್ರೇಡಿಂಗ್ ಇನ್ವೆಸ್ಟಿಂಗ್ ಅಂದರೆ ಜಸ್ಟ್ ಒಂದು ಸತಿ ಇನ್ವೆಸ್ಟ್ ಮಾಡಿಬಿಟ್ಬಿಟ್ರೆ ಸಾಕು. ಎಲ್ಲ ಫಂಡ್ ಮ್ಯಾನೇಜರ್ಗಳೇ ನೋಡ್ಕೊಳ್ತಾರೆ. ಇಲ್ಲ ನೀವು ಈಕ್ವಿಟಿಯಲ್ಲಿ ಹಾಕಿದ್ರು PMS ಫಂಡ್ ಮ್ಯಾನೇಜರ್ ನೋಡ್ಕೊಳ್ತಾರೆ. ಮ್ಯೂಚುವಲ್ ಫಂಡ್ ಹಾಕಿದ್ರೆ AMCಗಳು ನೋಡ್ಕೊಳ್ತಾರೆ. ನೀವೇನೂ ಮಾಡೋದು ಬೇಕಾಗಿಲ್ಲ, ಜಸ್ಟ್ ಇನ್ವೆಸ್ಟ್ ಮಾಡ್ಕೊಂಡು ಹೋದರೆ ಸಾಕು. ನಮ್ಮ ಜನಗಳಿಗೆ ಏನಂದರೆ ಒಂದು ನಂಬಿಕೆ, ನಾನೇನಾದ್ರು ಕಷ್ಟಪಟ್ಟರೆ, ಬೆಳಗ್ಗೆ ಎದ್ದು ಕಷ್ಟಪಟ್ಟು ಏನಾದ್ರು ಬೆವರು ಸುರಿಸಿದ್ರೆ ಮಾತ್ರ ದುಡ್ಡು ಬರುತ್ತೆ, ಅವಾಗ ಮಾತ್ರ ನಾವು ಬೆಳಿತೀವಿ. ಇದೆಲ್ಲ ಭ್ರಮೆ, ಇದೆಲ್ಲ ಮೂಢನಂಬಿಕೆ. ಯಾರು ಹೇಳಿದ್ದು? ಸೊ ಏನೂ ಮಾಡಿದಿರ ನಿಮ್ಮ ದುಡ್ಡನ್ನು ಇನ್ವೆಸ್ಟ್ ಮಾಡಿದ್ರೆ ದುಡ್ಡು ಪಾಡಿಗೆ ದುಡ್ಡು ದುಡಿತಾ ಇರುತ್ತೆ. ಯಾಕಂದರೆ ದುಡ್ಡು 24 ಗಂಟೆ ದುಡಿಯುತ್ತೆ. ನೀವು ದುಡಿಯೋದು 8 ಅವರ್. ಅರ್ಥ ಮಾಡ್ಕೊಳ್ಳಿ. ಮನಿ ಈಸ್ ಮೋರ್ ಪವರ್ಫುಲ್ ದೆನ್ ಹ್ಯೂಮನ್ ಬೀಯಿಂಗ್. ಒಂದು ಕಾಲದಲ್ಲಿ ದುಡ್ಡನ್ನ ಸೃಷ್ಟಿ ಮಾಡಿದ ಮನುಷ್ಯರೇ. ಇವತ್ತು ಮನುಷ್ಯರೇ ಬುಗ್ರಿ ಥರ ತಿರುಗಿಸಿರೋದು ದುಡ್ಡು. ಸೊ ಅದರಿಂದ
ದುಡ್ಡನ್ನ ಗೌರವಿಸಿ, ದುಡ್ಡನ್ನ ಬೆಳೆಸಿ, ಉಳಿಸಿ, ಬೆಳೆಸಿ. ಸೊ ಇನ್ನೊಂದು ಪ್ರಶ್ನೆ ಬಂದು, ಸರ್ ನಮಗೆ ತುಂಬಾ ಏಜ್ ಆಗಿದೆ, 65+ ಆಗಿದೆ, ಸಿಕ್ಕಾಪಟ್ಟೆ ವಯಸ್ಸಾಗಿರೋದ್ರಿಂದ ನಮಗೆ ಕಂಪ್ಯೂಟರ್ ಯೂಸ್ ಮಾಡೋಕ್ಕೂ ಬರಲ್ಲ, ಫೋನು ಸಹ ನಮಗೆ ಟೆಕ್ನಾಲಜಿಯಲ್ಲಿ ತುಂಬಾ ವೀಕ್ ಇದೀವಿ, ಬಟ್ ದುಡ್ಡಂತೂ ಇದೆ. ಸೊ ಇದನ್ನ ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಏನೂ ಐಡಿಯಾ ಇಲ್ಲ. ದುಡ್ಡಿದೆ, ಮಕ್ಕಳೆಲ್ಲ ಫಾರಿನ್ ಅಲ್ಲಿ ಇದ್ದಾರೆ, ನಮ್ಗೇನು ಗೈಡೆನ್ಸ್ ಸಿಗ್ತಾ ಇಲ್ಲ, ನೀವು ಯಾವ ರೀತಿ ಹೆಲ್ಪ್ ಮಾಡ್ಬೋದು ಅಂತಾನು ಒಂದು ಪ್ರಶ್ನೆ ಬಂದಿತ್ತು. ಸೊ ಯಾರ್ಯಾರು ಏಜ್ ಆಗಿದಾರೋ, ನಿಮಗೆ ಕಂಪ್ಯೂಟರ್ ಬರ್ತಾ ಇಲ್ಲ, ಟೆಕ್ನಾಲಜಿಯಲ್ಲಿ ವೀಕ್ ಇದ್ದೀರಾ, ದುಡ್ಡಿದೆ, ಸೇಫಾಗಿ ರಿಟೈರ್ ಆಗಿದ್ದೀರಾ, ನಿಮಗೆ ಮಂತ್ಲಿ ಇನ್ಕಮ್ ಬರಬೇಕು, ಇದಕ್ಕೆ SWP ಅಂತ ಒಂದು ಪ್ಲಾನ್ ಇದೆ, ಸಿಸ್ಟಮ್ಯಾಟಿಕ್ ವಿಡ್ರಾವಲ್ ಪ್ಲಾನ್. ಸೊ ಸೇಫಾಗೆ ನಿಮ್ಮ ಏಜ್ಗೆ ನಾನು ಪ್ರಿಫರ್ ಮಾಡೋದು ಸೇಫೆಸ್ಟ್ FDs ಅಲ್ಲಿ ಸ್ವಲ್ಪ ದುಡ್ಡಿಡಿ. FD ಬಿಟ್ಟರೆ ಡೆಟ್ ಮ್ಯೂಚುವಲ್ ಫಂಡ್ಸಲ್ಲಿ ಇಡಿ, ಇಲ್ಲ ಹೈಬ್ರಿಡ್ ಮ್ಯೂಚುವಲ್ ಫಂಡ್ಸಲ್ಲಿ ಇಡಿ. ಸೊ ಜಾಸ್ತಿ ಈಕ್ವಿಟಿ ಎಕ್ಸ್ಪೋಜರ್ ತಗೊಳಕ್ಕೆ ಹೋಗಬೇಡಿ. ಸೇಫಾಗೆ ತುಂಬ ಇನ್ಸ್ಟ್ರೂಮೆಂಟ್ಸ್ ಇದ್ದಾವೆ. ಸೊ ನೀವು ಒಳ್ಳೆ ಅಸೆಟ್ನ ನಿಮ್ಮ ನೆಕ್ಸ್ಟ್ ಜನ್ರೇಷನ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಒಳ್ಳೆ ಅಸೆಟನ್ನು ಇಡ್ಬೋದು. ಸುಮ್ಮನೆ ಅದೇ ಓಲ್ಡ್ ಟ್ರೆಡಿಷ್ನಲ್ ಸೈಟ್ ತೊಗೊಂಡೆ, ಗೋಲ್ಡ್ ತೊಗೊಂಡೆ ಅನ್ನೋ ಬದಲು ಸೊ ಸ್ವಲ್ಪ ದುಡ್ಡನ್ನು ಡೈವರ್ಸಿಫೈ ಮಾಡಿ ಅಂತ ಹೇಳ್ತೀನಿ. ಇದಕ್ಕೆ ಪ್ರಾಪರ್ ಅಡ್ವೈಸು ಗೈಡೆನ್ಸು ಕೊಡೋದಕ್ಕೆ ನಾವಿದ್ದೀವಿ. ಸೊ ವಿ ಆರ್ SEBI ರಿಜಿಸ್ಟರ್ಡ್, 10 ವರ್ಷ ಮಾರ್ಕೆಟ್ ಎಕ್ಸ್ಪೀರಿಯನ್ಸ್ ಇದೆ, 60 ಜನ ಸಿಬ್ಬಂದಿ ಇದ್ದಾರೆ, 10 ಬ್ರಾಂಚ್ ಇದೆ, ನಿಮಗೆ ಬಂದು ಮೀಟ್ ಮಾಡೋದಕ್ಕೆ ಪ್ರತಿಯೊಂದೂ ನಾವು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀವಿ. ಇನ್ನೊಂದು ಪ್ರಶ್ನೆ ಬಂದಿದೆ, ಸರ್ ನನ್ನ ಮಗ ಇವಾಗ 18 ವರ್ಷ ಆಗಿದೆ, ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದಾನೆ, ಸೊ ಅವನು ಡಿಗ್ರಿಗೆಲ್ಲ ಹೋಗಲ್ಲ, ಬಂದ್ಬಿಟ್ಟು ನಿಮ್ಮ ಜೊತೆನೇ ಸೇರ್ಕೊಳ್ತೀನಿ ಅಂತಲೂ ಒಂದು ಮೆಸೇಜ್ ಬಂದಿದೆ, ನಮಗೆ ಒಂದು ಕ್ವೈರಿ ಬಂದಿದೆ. ಸೊ ತುಂಬ ಜನ ಮಕ್ಕಳು ಈ ಥರ ಯಾವುದೋ ಸ್ಟಾಕ್ ಮಾರ್ಕೆಟ್ ವಿಡಿಯೋಸ್ ನೋಡಿಬಿಟ್ಟು ನಾನು ಡಿಗ್ರಿ ಮಾಡಲ್ಲ, PUCಗೆ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳ್ತಾ ಇರೋರಿಗೆ ನಾನು ಹೇಳೋದು, ಸೊ ಫಸ್ಟು ಪೇರೆಂಟ್ಸ್ ಆಗಿರೋ ನೀವು ಫಸ್ಟು ಸ್ಟಾಕ್ ಮಾರ್ಕೆಟ್ ಬಂದು ಕಲ್ತ್ಕೊಳ್ಳಿ. ಆ್ಯಂಡ್ ನಿಮ್ಮ ಮಕ್ಕಳನ್ನು ಕೌನ್ಸಿಲಿಂಗ್ ಸಹ ನಾವು ಮಾಡ್ತೀವಿ, ಬೇಕಾದ್ರೆ ಬಂದು ನಮಗೆ ಕರ್ಕೊಬಂದರೆ ಸೊ ಅವರು ದಯಮಾಡಿ ನಾನೇ ಹೇಳ್ತೀನಿ ಡಿಗ್ರಿ ಕಂಪ್ಲೀಟ್ ಮಾಡಿ, ಎಜುಕೇಷನ್ ಪೂರ್ಣಗೊಳಿಸಿ. ದಯಮಾಡಿ ಎಜುಕೇಷನ್ ಮುಗಿಯೋರ್ಗು ನೀವು ಹಣಕಾಸಿನ ಬಗ್ಗೆ ದುಡ್ಡು ಮಾಡಿಬಿಡ್ತೀನಿ, ದುಡ್ಡು ಬಿಸ್ನೆಸ್ ಐಡಿಯಾಸ್ ಹುಡ್ಕೋದು, ಐಡಿಯಾಸ್ ಇಟ್ಕೊಳ್ಳಿ, ಬಟ್ ಎಕ್ಸಿಕ್ಯೂಷನ್ ಮಾಡೋದಕ್ಕೆ ಟೈಮ್ ಇರುತ್ತೆ. ಸೊ ಅಟ್ ದ ಏಜ್ ಆಫ್ 18 ನಿಮಗೆ ಏನು ಪ್ರಪಂಚ ಜ್ಞಾನ ಇರಲ್ಲ. ಸೊ ಸ್ವಲ್ಪ ಪ್ರಪಂಚ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ಓ ಇವಾಗ ನಾನು ಬೇಗ ಎಂಟ್ರಾದೆ, ಸ್ವಲ್ಪ ನನಗೆ ಬುದ್ಧಿ ಕಮ್ಮಿ ಇತ್ತು ಆ ಟೈಮಲ್ಲಿ ಅಂತ ರಿಗ್ರೆಟ್ ಮಾಡಬೇಡಿ. ಫಸ್ಟು ನೀವು ಎಲ್ಲೇ ಹೋದರೂ, ನೀವು ಏನೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು, ನಿಮ್ಮನ್ನು ಜಡ್ಜ್ ಮಾಡೋದೇ ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್. ಮಿನಿಮಮ್ ಡಿಗ್ರಿ ಮಾಡಿ. ಡಿಗ್ರಿ ಮಾಡೋವರೆಗೂ ನಾನು ಸ್ಟಾಕ್ ಮಾರ್ಕೆಟ್ ಫುಲ್ ಟೈಮ್ ಟ್ರೇಡರ್ ಆಗ್ತೀನಿ, ಅದು ಇದು ಆಗ್ತೀನಿ, ಸೊ ಅದೆಲ್ಲ ಬೇಡ. ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ನಾವೇ ನಿಮ್ಗೆ ಗೈಡೆನ್ಸ್ ಕೊಡ್ತೀವಿ. ಇದರಲ್ಲಿ ಯಾವ್ಯಾವ ಥರ ಎಕ್ಸಾಮ್ಸ್ ಇದೆ, CFA ಅಂತಿದೆ, NASM ಎಕ್ಸಾಮ್ಸ್ ಇದೆ, ಯಾವುದಾದ್ರು ಕ್ಲಿಯರ್ ಮಾಡಿಕೊಂಡ್ರೆ ಈ ಫೀಲ್ಡಲ್ಲಿ ನೀವು ಉನ್ನತ ಸ್ಥಾನಕ್ಕೆ ಹೋಗ್ಬೋದು, ಪ್ರತಿಯೊಂದನ್ನು ನಾವು ಗೈಡ್ ಮಾಡ್ತೀವಿ. ಅಲ್ಲಿವರೆಗೂ ದ ಜೆನ್ಝಿ ಬಾಯ್ಸ್, ಜೆನ್ಝಿ ಕಿಡ್ಸ್, ದಯಮಾಡಿ ನಿಮ್ಮ ಎಜುಕೇಷನ್ ಮೇಲೆ ಫೋಕಸ್ ಮಾಡಿ. ಶಾರ್ಟ್ಕಟ್ ಹುಡ್ಕೋಕೆ ಹೋಗ್ಬೇಡಿ ಲೈಫಲ್ಲಿ. ಸೊ ಸೇಫಾಗೆ ಒಂದು ದಡ ರೀಚ್ ಆಗುವಂಥ ಗೋಲ್ನ ಸೆಟ್ ಮಾಡಿಕೊಂಡು ನೀವು ರೀಚ್ ಆಗಿ ಸೇಫಾಗಿ ನೀವು ಇನ್ವೆಸ್ಟಿಂಗ್ ಮಾಡ್ಕೊಂಡು ಹೋಗಿ. ನಿಮ್ಮ ಪೇರೆಂಟ್ಸ್ನ ನೀವು ಪ್ರಮೋಟ್ ಮಾಡಿ, ನಿಮ್ಮ ಪೇರೆಂಟ್ಸ್ ಬಂದು ಇಲ್ಲಿ ಕಲೀಲಿ. ಪೇರೆಂಟ್ಸ್ ಬೇಕಾದ್ರೆ ಕಲ್ತ್ಕೊಂಡು ಇನ್ವೆಸ್ಟ್ ಮಾಡಿ ಟ್ರೇಡಿಂಗ್ ಮಾಡಲಿ, ನೀವು ಮಾಡೋಕ್ಕೆ ಹೋಗಬೇಡಿ. ಸೊ ನೀವು ಬರೀ ಕಲಿತಾ ಇರಿ ಅಂತ ಹೇಳ್ತೀನಿ. ಸೊ ಇನ್ನೊಂದು ಪ್ರಶ್ನೆ ಬಂದಿದೆ, ಸರ್ ನಾವು ರಿಟೈರ್ಮೆಂಟ್ ಆಗ್ತಾ ಇದ್ದೀವಿ ಇನ್ನೇನು ಇನ್ನೊಂದು 1 ತಿಂಗಳು 2 ತಿಂಗಳಲ್ಲಿ. ಸೊ ರಿಟೈರ್ಮೆಂಟ್ ಅಮೌಂಟ್ ಬರ್ತಾ ಇದೆ, ಸ್ವಲ್ಪ ದುಡ್ಡು FDಯಲ್ಲಿ ಆಲ್ರೆಡಿ ಇಟ್ಬಿಟ್ಟಿದ್ದೀವಿ, ಈ ರಿಟೈರ್ಮೆಂಟ್ ದುಡ್ಡನ್ನು ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ ಒಂದು ಪ್ರಶ್ನೆನೂ ಬಂದಿದೆ. ಸೊ ವೆರಿ ಸಿಂಪಲ್, ನೀವೇನಾದ್ರು ರಿಟೈರ್ ಆಗ್ತಾ ಇದ್ದರೆ ತಲೆ ಕೆಡಿಸ್ಕೋಬೇಡಿ. ಆ ಟೈಮಲ್ಲಿ ನೀವು ರಿಟೈರ್ಡ್ ಆಗೋ ಟೈಮಲ್ಲಿ ಮಾರ್ಕೆಟ್ ಕಂಡೀಷನ್ ಹೇಗಿದೆ, ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಾ ಬೇಡವಾ, ಆ್ಯಂಡ್ ನಿಮ್ಮ ಏಜ್ ಫ್ಯಾಕ್ಟ್ರು, ಪ್ರತಿ ತಿಂಗಳು ನಿಮ್ಮ ಜೀವನ ನಡೆಸೋದಕ್ಕೆ ಎಷ್ಟು ದುಡ್ಡು ಬೇಕು, ಸೊ SWP ಮಾಡಿದ್ರೆ ನಿಮಗೆ ಎಷ್ಟು ಬೆನಿಫಿಟ್ ಆಗುತ್ತೆ. ಎಕ್ಸಾಂಪಲ್, ನಾನು ಒಂದು 50 ಲಕ್ಷ ದುಡ್ಡು ಬರ್ತಾ ಇದ್ದರೆ ತಿಂಗಳಿಗೆ ನಿಮಗೆ ಖರ್ಚಿಗೆ ಎಷ್ಟು ಬೇಕು, 50,000 ಬೇಕಾ, ಇಲ್ಲ 25,000 ಬೇಕಾ, ನಿಮ್ಮ ಸಾಲಗಳು ಎಷ್ಟಿದೆ, ಸಾಲ ಏನಾದರೂ ತೀರಿಸೋದಿದೆಯಾ, ಮಕ್ಕಳ ಎಜುಕೇಷನ್ ಏನಿದೆ, ಪ್ರತಿಯೊಂದೂ ನಾವು ಪ್ರಶ್ನೆಗಳನ್ನು ಕೇಳಿ ಒಂದು ಪ್ರಾಪರ್ ರಿಸ್ಕ್ ಪ್ರೊಫೈಲಿಂಗ್ ಅಂತ ಮಾಡ್ತೀವಿ. ನಿಮ್ಮನ್ನು ಕೂರಿಸ್ಕೊಂಡು ಅರ್ಧ ಗಂಟೆ ಎಲ್ಲ ನಿಮ್ಮ ರಿಸ್ಕ್ ಪ್ರೊಫೈಲಿಂಗ್ ಮಾಡಿ ನಿಮಗೆ ಒಂದು ಸೊಲ್ಯೂಷನ್ನ ಕೊಡ್ತೀವಿ. ಸೊ ರಿಟೈರ್ಡ್ ಆದವಾಗ ದಯಮಾಡಿ ಬನ್ನಿ, ಡೆಫಿನೆಟ್ಲಿ ನಿಮ್ಗೆ ನಾವು ಪ್ರಾಪರ್ ಗೈಡೆನ್ಸನ್ನು ಕೊಡ್ತೀವಿ. ಸೊ ಇನ್ನೊಂದು ಪ್ರಶ್ನೆ ಬಂದಿದೆ, ಸರ್ ನಾನು ಫಾರಿನಲ್ಲಿದ್ದೀನಿ, ಫಾರಿನ್ ಮುಖಾಂತರ ನಾನು ಇನ್ವೆಸ್ಟ್ ಮಾಡಬೇಕು ಇಂಡಿಯಾದಲ್ಲಿ ಅಂತ ಅನ್ಕೋತಾ ಇದ್ದೀನಿ, ಬಟ್ ಯಾವ ರೀತಿ ಏನು ನಮಗೆ ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇಲ್ಲ ಅಂತಲೂ ಹೇಳಿದ್ದಾರೆ. ಸೊ ಯಾರ್ಯಾರು ಫಾರಿನಲ್ಲಿ ಇದ್ದೀರೋ, ನೀವು ಇಂಡಿಯಾದಲ್ಲಿ ಎಸ್ಪೆಷಲಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದವಾಗ ಸೊ ಡೆಫಿನೆಟ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇದ್ದಾವೆ ಇನ್ವೆಸ್ಟ್ ಮಾಡೋದಕ್ಕೆ. PMS, ಮ್ಯೂಚುವಲ್ ಫಂಡ್ಸು, ಆ್ಯಂಡ್ ಈವನ್ ಯು ಕ್ಯಾನ್ ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್, ಗೋಲ್ಡ್, ಎಲ್ಲ ಥರನೂ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದಕ್ಕೆ ಪ್ರಾಪರ್ ನಿಮಗೆ ಒಂದು ಐಡಿಯಾಸ್ ನಾವು ಕೊಡ್ತೀವಿ. ಅದಕ್ಕೆ ಇಂಡಿಯನ್ ಬೇಸ್ಡ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. NRI, NRO ಬೇಸ್ಡ್ ಡಿಮ್ಯಾಟ್ ಅಕೌಂಟ್ಸ್ಗಳು ಓಪನ್ ಮಾಡ್ಬೋದು. ಪ್ರತಿಯೊಂದಕ್ಕೂ ಒಂದು ಸರ್ಟೆನ್ ಪ್ರೊಸೀಜರ್ಸ್ ಇರುತ್ತೆ. ಸೊ ಅದನ್ನು ನಾವು ಪ್ರಾಪರಾಗಿ ಗೈಡ್ ಮಾಡ್ತೀವಿ. ಸೊ ನಿಮಗೆ ಏನೇ ಒಂದು ತಿಳಿತಾ ಇಲ್ಲ ಅಂದರೆ, ಸರ್ ಇನ್ವೆಸ್ಟ್ ಮಾಡ್ಬೋದಾ ಬೇಡವಾ, ಸೊ ಡೆಫಿನೆಟ್ಲಿ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ನಿಮ್ಗೆ ಗೊತ್ತಿದೆ, ಇಂಡಿಯನ್ ಎಕಾನಮಿ ಇಂಪ್ರೂವ್ ಆಗಬೇಕಂದ್ರೆ ಫಾರಿನಿಂದ ಫಂಡ್ ಫ್ಲೋ ಆಗಬೇಕು. ಸೊ ನಿಮಗೂ ಗೊತ್ತಿದೆ, ನಮ್ಮ ದೇಶದ ಬಗ್ಗೆ ಅಭಿಮಾನ ನಿಮಗೂ ಇದೆ, ಬಟ್ ಇನ್ವೆಸ್ಟ್ ಮಾಡಬೇಕಂತ ನಿಮ್ಗೆ ಆಸೆ ಇದೆ,
ಬಟ್ ಪ್ರಾಪರ್ ಗೈಡೆನ್ಸ್ ಸಿಗ್ತಾ ಇಲ್ಲ. ಸೊ ಡೆಫಿನೆಟ್ಲಿ ಅದು ಗೈಡೆನ್ಸ್ ನಾವು ಕೊಡ್ತೀವಿ. ಸೊ ಎನಿ ಒನ್ ಕ್ಯಾನ್ ಇನ್ವೆಸ್ಟ್ ಇನ್ ಇಂಡಿಯಾ, ಅದರಲ್ಲಿ ಏನೂ ವರಿ ಇಲ್ಲ, ಆರಾಮ್ಸೆ ನೀವು ಇನ್ವೆಸ್ಟ್ ಮಾಡ್ಬೋದು. ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದೇಶದ ಆರ್ಥಿಕತೆ ಇನ್ನೂ ಬೆಳೆಯುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಮೆಸೇಜ್ ಬಂದಿದೆ. ಸೊ ಒಂದು ಫ್ರೂಟ್ ಸೆಲ್ಲರ್ ವಿಡಿಯೋ ಮಾಡಿದ್ವಿ ನಾವು, ಮೆಜೆಸ್ಟಿಕ್ನ ಅಂಡರ್ಗ್ರೌಂಡಲ್ಲಿ ಹಣ್ಣು ಮಾರೋರು ಬಂದು ಇನ್ವೆಸ್ಟ್ ಮಾಡಿದ್ರಲ್ಲ, ಆ ವಿಡಿಯೋ ನಿಜವಾಗ್ಲೂ ಟ್ರೂನಾ ಇಲ್ಲ ಸುಮ್ಮನೆ ವಿಡಿಯೋ ಮಾಡಿದ್ರ ಅಂತಾನು ಒಂದು ಕಮೆಂಟ್ ಬಂದಿದೆ, ಆ ಮೆಸೇಜ್ ಬಂದಿದೆ ನಮಗೆ. ಡೆಫಿನೆಟ್ಲಿ ನಾನು ಹೇಳ್ತೀನಿ ನೋಡಿ, ಆ ಫ್ರೂಟ್ ಸೆಲ್ಲರ್ ವಿಡಿಯೋ 100% ಸತ್ಯ. ಅವ್ರ ಹೆಸರು ಮಂಜುನಾಥ್ ಅಂತ, ಮೆಜೆಸ್ಟಿಕ್ ಅಂಡರ್ಗ್ರೌಂಡ್ನಲ್ಲಿ ಇವತ್ತು ಸಹ ಹಣ್ಣು ಮಾರ್ಕೊಂಡಿದ್ದಾರೆ, ಫಿಸಿಕಲಿ ಚಾಲೆಂಜ್ಡು. ಸೊ ಅವ್ರಿಗೆ ಪ್ರಾಪರ್ ಗೈಡೆನ್ಸ್ ಕೊಟ್ಟು ನಾವು ಅವರ ಒಂದು ರಿಸ್ಕ್ ಪ್ರೊಫೈಲ್ ಮಾಡಿ ಅವ್ರ ರಿಸ್ಕ್ಗೆ ತಕ್ಕಂತೆ ಇನ್ವೆಸ್ಟ್ಮೆಂಟ್ ಪ್ರಾಡಕ್ಟ್ಸ್ಗಳನ್ನು ನಾವು ಹೇಳಿದ್ದೀವಿ. ಸೊ ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸಲ್ಲಿ ಸಹ ತುಂಬ ಸೇಫ್ ಪ್ರಾಡಕ್ಟ್ಸ್ ಇದ್ದಾವೆ. ಡೆಟ್ ಮ್ಯೂಚುವಲ್ ಫಂಡ್, ಹೈಬ್ರಿಡ್ ಮ್ಯೂಚುವಲ್ ಫಂಡ್, ಇಕ್ವಿಟಿ ಬೇಸ್ಡ್ ಮ್ಯೂಚುವಲ್ ಫಂಡ್ಸ್, ಈ ಥರ ಪ್ರಾಡಕ್ಟ್ಸ್ಗಳನ್ನು ಅವ್ರಿಗೆ ಹೇಳಿ ಇನ್ವೆಸ್ಟು ಸಹ ಮಾಡಿದ್ದಾರೆ. ಅವ್ರನ್ನ ಖುದ್ದಾಗಿ ನೀವು ಭೇಟಿನೂ ಮಾಡ್ಬೋದು, ಅವ್ರ ಜೊತೆ ನೀವು ಇಂಟ್ರಾಕ್ಟಿವ್ ಮಾಡ್ಬೋದು ನಿಮ್ಗೆ ಏನಾದ್ರು ಡೌಟ್ ಇದ್ದರೆ. ಇದು ಫೇಕ್ ಅಲ್ಲ, ಇದು 100% ಸತ್ಯ. ಸೊ ಇನ್ನೊಂದು ವೆರಿ 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 ಬಿಗ್ ಕ್ವಶನ್ ಬಂದಿದೆ, ಸರ್ ಲೋನ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಂತ ಕೇಳಿದ್ದಾರೆ. ಈ ಪ್ರಶ್ನೆ ಐ ಥಿಂಕ್ ಪ್ರತಿಯೊಬ್ಬರಲ್ಲೂ ಇದೆ ಅನಿಸುತ್ತೆ. ಎಸ್, ಈ ಪ್ರಶ್ನೆಗೆ ಉತ್ತರ ಡೆಫಿನೆಟ್ಲಿ ಎಸ್ ಅಂತಲೇ ಹೇಳ್ತೀನಿ. ಲೋನ್ ಮಾಡಿ ನೀವು ಸ್ಟಾಕ್ ಮಾರ್ಕೆಟಲ್ಲಿ, ಮ್ಯೂಚುವಲ್ ಫಂಡ್ಸಲ್ಲಿ, ಬೇರೆ ಬೇರೆ ಪ್ರಾಡಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಇಲ್ಲಿ ತುಂಬ ಪ್ರಶ್ನೆಗಳನ್ನು ನಾನು ನಿಮಗೆ ಹೇಳ್ತೀನಿ. ಲೋನು ಯಾವ ಪರ್ಸೆಂಟಿಗೆ ಸಿಗ್ತಾ ಇದೆ, ನಿಮ್ಮ ಪ್ರೊಫೈಲ್ ಹೆಂಗಿದೆ, ನಿಮ್ಮ ಸಿಬಿಲ್ ಸ್ಕೋರ್ ಹೆಂಗಿದೆ, ಯಾವ ಪರ್ಸೆಂಟಿಗೆ ಸಿಕ್ಕಿದ್ರೆ ನಿಮ್ಗೆ ಓಕೆ, ಜೊತೆಗೆ ಆ ಒಂದು ಲೋನ್ ಅಮೌಂಟ್ ರೀಪೇ ಮಾಡೋ ಕೆಪಾಸಿಟಿ ನಿಮ್ಗಿದೆಯಾ, ಸೊ ನಿಮ್ಮ ಸ್ಯಾಲ್ರಿ ಎಷ್ಟು, ಪ್ರತಿಯೊಂದು ಪ್ರಶ್ನೆಗೆ ನಿಮ್ಮ ಉತ್ತರ ನನಗೆ ಸಿಕ್ಕಿದ್ರೆ ನಿಮ್ಮ ಜೊತೆ ಕೂತ್ಕೊಂಡು ರಿಸ್ಕ್ ಪ್ರೊಫೈಲಿಂಗ್ ಮಾಡಿ ಡೆಫಿನೆಟ್ಲಿ ಲೋನ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ ಮ್ಯೂಚುವಲ್ ಫಂಡಲ್ಲಿ, ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಇಲ್ವಾ ಅಂತ ನಿಮ್ಮ ರಿಸ್ಕ್ ಪ್ರೊಫೈಲಿಂಗ್ ಮೇಲೆ ನಾನು ಡಿಸೈಡ್ ಮಾಡಬಲ್ಲೆ. ಸೊ ಇನ್ನೊಂದು ಮೆಸೇಜ್ ಬಂದಿದೆ, ಬರೀ ನಾವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡೇ ಇದ್ದರೆ ನಾವು ಫೋನ್ ತೊಗೊಳೋದು ಬೇಡವಾ, ಇಲ್ಲ ಫಾರಿನ್ ಟ್ರಿಪ್ ಹೋಗೋದು ಬೇಡವಾ, ಇಲ್ಲ ಟ್ರಿಪ್ ಹೋಗಬೇಕು, ಲೋಕಲ್ ಟ್ರಿಪ್ ಹೋಗಬೇಕು, ದುಡ್ಡು ಖರ್ಚು ಮಾಡಲೇಬಾರ್ದ, ಪ್ರತಿಯೊಂದು ದುಡ್ಡನ್ನು ಇನ್ವೆಸ್ಟ್ ಮಾಡ್ಕೊಳ್ಳೇಬೇಕಾ ಅಂತ ಸಿಕ್ಕಾಪಟ್ಟೆ ಕೋಪದಲ್ಲಿ ಒಂದು ಮೆಸೇಜ್, ಫೈರ್ ಬೆಂಕಿ ಹಾಕಿ ಒಂದು ಎಮೋಜಿಗಳನ್ನ ಹಾಕಿ ಕಳಿಸಿದ್ದಾರೆ ಮೆಸೇಜು. ಈ ಪ್ರಶ್ನೆಗೆ ಉತ್ತರ ನಾನು ಹೇಳ್ತಾ ಇದ್ದೀನಿ ನೋಡಿ. ಸೊ ಇನ್ವೆಸ್ಟ್ಮೆಂಟ್ ಅನ್ನೋದು ಒಂದು ಪೋರ್ಷನ್, ಎಂಜಾಯ್ಮೆಂಟ್ಗೋಸ್ಕರ ನಾನು ಹೇಳ್ತಿರೋದು. ನಿಮ್ಮ ಸ್ಯಾಲ್ರಿನ ಡಿವೈಡ್ ಮಾಡಿ, ನಿಮಗೆ 25,000 ಸಂಬಳ ಬರ್ತಾ ಇದ್ದರೆ ಇಷ್ಟು ಪೋರ್ಷನ್ನು ಖರ್ಚುಗಳಿಗೆ, ರೆಂಟ್ಗೆ, ಇಷ್ಟು ಪೋರ್ಷನ್ ಎಂಜಾಯ್ಮೆಂಟ್ಗೆ, ಬರೀ ಒಂದು 20% ಇಲ್ಲ 25% ಮಾತ್ರ ಇನ್ವೆಸ್ಟ್ಮೆಂಟ್ ಮಾಡಿ. ಎಲ್ಲೂ ಸಹ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ ನಿಮಗೆ ಬರೋ 100% ದುಡ್ಡನ್ನು ಬರೀ ಇನ್ವೆಸ್ಟ್ ಮಾಡಿ ಅಂತ ನಾನು ಎಲ್ಲೂ ಹೇಳಿಲ್ಲ, ಹೇಳೋದು ಇಲ್ಲ. ಸೊ ನಿಮಗೆ 1 ಲಕ್ಷ ಸಂಬಳ ಬರ್ತಾ ಇದ್ದರೆ ಒಂದು 20,000 ರಿಂದ 25,000 ಇನ್ವೆಸ್ಟ್ಮೆಂಟ್ ಮಾಡಿ. 75,000ದಲ್ಲಿ ನಿಮ್ಗೆ ಯಾವ ಥರ ಲೈಫ್ನ ಲೀಡ್ ಮಾಡೋಕ್ಕಾಗುತ್ತೋ ಆ ಥರ ಯೋಚನೆ ಮಾಡಿ, ಪ್ಲ್ಯಾನಿಂಗ್ ಮಾಡಿ, ಅದ್ರ ಥರ ನೀವು ಲೀಡ್ ಮಾಡಿ. ನಾನು ಮೊನ್ನೆ ರೀಸೆಂಟ್ಲಿ ಒಬ್ಬರನ್ನ ನೋಡಿದೆ. ಸೊ ಅವರು ಸ್ಯಾಲ್ರಿ ಬಂದು ಒಂದು 60,000-70,000 ಇದೆ. ಸೊ ಅವರು ಸ್ಯಾಲ್ರಿಯಲ್ಲಿ ಈಸ್ ಅ ಬ್ಯಾಂಕ್ ಎಂಪ್ಲಾಯ್. ಸೊ ಸ್ಕೋಡಾ ಕಾರ್ ತೊಗೊಂಡಿದ್ದಾರೆ, ಒಳ್ಳೆ ಸ್ಕೋಡಾ ಕಾರ್ ತೊಗೊಂಡಿದ್ದಾರೆ, ಮೈಲೇಜ್ 10 ಕೊಡುತ್ತೆ. ದಿನ ಕಾರ್ನ ಒಂದು 50 ಕಿಲೋಮೀಟ್ರು, 50ರಿಂದ 60 ಕಿಲೋಮೀಟ್ರು ಓಡಿಸ್ತಾರೆ. ಸೊ ಅವ್ರಿಗೆ ದಿನಕ್ಕೇ ಪೆಟ್ರೋಲ್ಗೆ 2,000ವರೆಗೂ ಪೆಟ್ರೋಲ್ಗೆ ಖರ್ಚಾಗ್ತಾಯಿದೆ, ಸರ್ವೀಸು ಎಲ್ಲ ಸೇರಿ ತಿಂಗಳಿಗೆ ಆ ಸ್ಕೋಡಾ ಕಾರ್ ಮೇಂಟೆನೆನ್ಸ್ಗೆ 50,000 ರೂಪಾಯಿ ಹೋಗ್ತಾ ಇದೆ. ಇವರು ಸಂಬಳ ಬಂದು 70,000. ಸೊ ಇದನ್ನೇ ಹೇಳೋದು ಪೂವರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳೋದು ಇದನ್ನೇ. ಯೋಚನೆ ಮಾಡಿ, 70,000 ರೂಪಾಯಿ ಸಂಬಳ ಬರ್ತಾರೆ, ನೀವು 50,000 ರೂಪಾಯಿ ಎಂಜಾಯ್ಮೆಂಟ್ಗೆ, ಇಲ್ಲ ಅದು ವಾಟ್ ಅವರ್ ಒಂದು ನಂದೇನು, ನಾನೇನು, ನನ್ನ ಸ್ಟೇಟಸ್ ಏನು, ಸ್ಟೇಟಸ್ ತೋರಿಸೋದಕ್ಕೆ ನೀವು ಅಷ್ಟು ದುಡ್ಡನ್ನ ಖರ್ಚು ಮಾಡ್ತಾಯಿದ್ರೆ ಸೊ ಡೆಫಿನೆಟ್ಲಿ ನೀವು ಶ್ರೀಮಂತರಾಗಲ್ಲ. ಸೊ 70,000 ಸಂಬಳ ಬರ್ತಾಯಿದ್ರೆ ನೀವು ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಇಲ್ಲ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ಮಂತ್ಲಿ ಒಂದಿಷ್ಟು ಖರ್ಚು ಅಂತಿರುತ್ತೆ. 70,000 ರೂಪಾಯಿಗೆ ಒಂದು 10% ಅಂದರೆ ಒಂದು 7,000 ರಿಂದ 8,000 ರೂಪಾಯಿ ಮಾತ್ರ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಇರಬೇಕು. ಅದು ಬಿಟ್ಬಿಟ್ಟು 70,000 ರೂಪಾಯಿ ಸಂಬಳಕ್ಕೆ ನೀವು 50,000 ರೂಪಾಯಿ ಟ್ರಾವೆಲ್ ಎಕ್ಸ್ಪೆನ್ಸಸ್ ಇಟ್ಕೊಂಡ್ರೆ ಡೆಫಿನೆಟ್ಲಿ ಇದು ಪೂವರ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ಬೋದು. ಸೊ ಇನ್ನೊಂದು ವೆರಿ ವೆರಿ ಟ್ರೆಂಡಿ ಕ್ವಶನ್ ಬಂದಿದೆ. ಸರ್ ಇವತ್ತು ಬಂದಿದೆ, ಏನೇ ಎಲ್ಲ ಟ್ರೇಡ್ ಮಾಡುತ್ತೆ, ಇನ್ನೇನಕ್ಕೆ ಸರ್ ಕ್ಲಾಸಸ್ಗೆ ಬರಬೇಕು, ಕಲಿಬೇಕು, ನಿಮ್ಮನ್ನ ಏನಕ್ಕೆ ಫಿಟ್ ಮಾಡಬೇಕು, ಎಲ್ಲನೂ ಚಾಟ್ GPT ಹೇಳುತ್ತೆ, ಕ್ಲಾಡಲ್ಲೇ ಎಲ್ಲ ನೋಡ್ಕೊಳ್ತೀನಿ ಅಂದರೆ ಸಿಂಪಲಾಗಿ ಹೇಳ್ತೀನಿ ನೋಡಿ. ಫಸ್ಟ್ ಆಫ್ ಆಲ್ ನಿಮಗೆ ಸ್ಟಾಕ್ ಮಾರ್ಕೆಟ್ ನಾಲೆಜೇ ಇಲ್ಲ ಅಂದರೆ ನೀವು ಏನಂತ ಯೂಸ್ ಮಾಡ್ತೀರಾ? ಸೊ ಇವಾಗ ನೀವು ಚಾಟ್ GPT, ಕ್ಲಾಡ್ನ ಯೂಸ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ಅದರಲ್ಲಿ ಪ್ರಾಂಪ್ಟ್ ಕೊಡಬೇಕು. ಆ ಪ್ರಾಂಪ್ಟ್ ಕೊಡಬೇಕಾದ್ರೆ ನಾಲೆಜ್ ಇರಬೇಕು. ಆ ಸಬ್ಜೆಕ್ಟ್ ನಾಲೆಜ್ ಬೇಕು ಅಂದರೆ ಡೆಫಿನೆಟ್ಲಿ ಕಲೀಲೇಬೇಕು. ಸಬ್ಜೆಕ್ಟ್ ನಾಲೆಜ್ ಇಲ್ದಿರ ನೀವು ಏನಂತ ಪ್ರಾಂಪ್ಟ್ ಕೊಡ್ತೀರಾ? ಸೊ ಇವಾಗ ನನಗೆ ಯಾವುದೋ ಒಂದು ಫಾರಿನ್ಗೆ ಹೋಗ್ಬಿಟ್ಟು ಏನೋ ಒಂದು ಕೆಲಸ ಇರುತ್ತೆ. ಸೊ ಅದ್ರ ಬಗ್ಗೆ ನೀವು ಪ್ರಾಂಪ್ಟ್ ಬೇಕು. ಎಲ್ಲಿಗೆ ಹೋಗ್ಬೇಕಂತಲೇ ಗೊತ್ತಿಲ್ಲ, ಪ್ಲೇಸೇ ಗೊತ್ತಿಲ್ಲ, ನೀವು ಏನಂತ ಪ್ರಾಂಪ್ಟ್ ಕೊಡ್ತೀರಾ? ಸೊ ಇವಾಗ ಸಬ್ಜೆಕ್ಟ್ ನಾಲೆಜ್ ಕೀ. ಇವನ್ ದ ವರ್ಡ್ಸು, ಸ್ಟಾಕ್ ಮಾರ್ಕೆಟಲ್ಲಿ ಎಷ್ಟು ವರ್ಡ್ಸ್ ಬರುತ್ತೆ, ಬುಲ್ಲಿಶು, ಬೇರಿಶು. ಸೊ ದೆರ್ ಆರ್ ಲಾಟ್ ಆಫ್ AF ಅಂದರೆ ಏನು,
ಸೊ AF ಅನ್ನೋ ಮೀನಿಂಗೇ ಗೊತ್ತಿಲ್ಲ, ಪೋರ್ಟ್ಫೋಲಿಯೋ ಅಂದರೆ ಮೀನಿಂಗ್ ಗೊತ್ತಿಲ್ಲ. ಸೊ ಬುಲ್ಲಿಶ್ ಎಂಗಲ್ಫಿಂಗ್, ಬೇರಿಶ್ ಎಂಗಲ್ಫಿಂಗ್, 180 ಡಿಗ್ರಿ, ಗಾಮಾ, ಟೀಟಾ, ವೇಗ, ಸೊ ಇದ್ರ ಮೀನಿಂಗೇ ಗೊತ್ತಿಲ್ಲ. ಸೊ ಅದ್ರಿಗೆ ಹೆಂಗೆ ವರ್ಕ್ ಆಗತ್ತಂತಾನೆ ಗೊತ್ತಿಲ್ಲ. ಸೊ ನೀವು ಏನ ಬಳಸಿ ಟ್ರೇಡ್ ಹೆಂಗೆ ಮಾಡ್ತೀರಾ? ಯಾವುದೇ ಒಂದು ಏನ ಬಳಸ್ಬೇಕಂದ್ರೆ ನಿಮಗೆ ಸ್ಟ್ರಾಂಗ್ ಕೋರ್ ಫಂಡಮೆಂಟಲ್ಸ್, ಬೇಸಿಕ್ ನಾಲೆಜ್ ಬೇಕೇ ಬೇಕು. ಆ ಬೇಸಿಕ್ ನಾಲೆಜ್ನ ನಿಮಗೆ ಇಂಟರ್ನೆಟ್ಟಲ್ಲಿ ನೀವು ನೋಡಿ ಕಲಿಯೋದಕ್ಕೆ ಮಿನಿಮಮ್ 1 ವರ್ಷ 2 ವರ್ಷ ಟೈಮ್ ವೇಸ್ಟ್ ಮಾಡ್ತೀರಾ. ಅದೇ ನಮ್ಮ ಕ್ಲಾಸಸ್ಗೆ ಬಂದರೆ ಬೇಗ ಕಲಿತೀರಾ. ಸೊ ನಿಮಗೆ ಟೈಮು ಸೇವ್ ಆಗುತ್ತೆ, ಜೊತೆಗೆ ಬೇಗ ನೀವು ಪ್ರಾಂಪ್ಟ್ನ ಯೂಸ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ಆದರೂ ನೀವು ಕ್ಲಾಸಸ್ಗೆ ಬಂದರೆ 10 ಬ್ರ್ಯಾಂಚ್ಗಳಲ್ಲಿ ಉಚಿತವಾಗಿ ನಾವು ಸ್ಟಾಕ್ ಮಾರ್ಕೆಟ್ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. ಸಾವಿರಾರು ಜನ ಇದನ್ನು ಸದುಪಯೋಗ ಪಡ್ಕೊಂಡಿದ್ದಾರೆ. ಇನ್ನೇಕೆ ತಡ, ಬನ್ನಿ ಒಂದು ಸತಿ ಫೇಸ್ ಟು ಫೇಸ್ ಮೀಟ್ ಮಾಡಿ. ಸೊ ಅದನ್ನೇ ನಿಮಗೆ ಸ್ಟಾಕ್ ಮಾರ್ಕೆಟಲ್ಲಿ ಪ್ರಾಪರ್ ನಾಲೆಜ್ನ ಕೊಟ್ಟು, ಗೈಡೆನ್ಸ್ ಕೊಟ್ಟು, ನಿಮಗೆ ಫ್ಯೂಚರ್ ಟೂಲ್ಸ್ ಏನೇನು ಬರ್ತಾ ಇದೆಯಲ್ಲ ಎಲ್ಲ ಟೂಲ್ಸ್ಗಳನ್ನು ಯೂಸ್ ಮಾಡೋದು ಹೇಗೆ ಅಂತ ಒಂದು ಸ್ಟ್ರಾಂಗ್ ಫೌಂಡೇಶನ್ನ ಬೇಸ್ನ ನಾವು ಮಾಡ್ಕೊಡ್ತೀವಿ. ಸೊ ಆಲ್ ದ ಬೆಸ್ಟ್, ಬನ್ನಿ ಸ್ಟಾಕ್ ಮಾರ್ಕೆಟ್ ಜ್ಞಾನನ ಹೆಚ್ಚಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊ ನಮಸ್ತೆ ಕರ್ನಾಟಕ. ನಮ್ಮ ಕೋರ್ಸಸ್ ಜಾಯ್ನ್ ಆಗೋದು ವೆರಿ ಸಿಂಪಲ್. 10 ಬ್ರಾಂಚ್ ಇರುತ್ತೆ. ರಾಜಾಜಿನಗರ, JP ನಗರ, ಯಲಹಂಕ, ವೈಟ್ ಫೀಲ್ಡ್, ಎಲೆಕ್ಟ್ರಾನಿಕ್ ಸಿಟಿ, ಹುಬ್ಳಿ, ಕಲಬುರಗಿ, ದಾವಣಗೆರೆ, ಮಂಗಳೂರು ಹಾಗೂ ಮೈಸೂರು. ಸೊ ನಿಮ್ಮ ನಿಯರೆಸ್ಟ್ ಬ್ರಾಂಚ್ಗೆ ಕರೆ ಮಾಡಿ ಈ ಕೂಡಲೇ ಒಂದು 500 ರುಪೀಸ್ ಟೋಕನ್ ಪೇ ಮಾಡಿ ಸೀಟ್ಗಳನ್ನು ಬುಕ್ ಮಾಡ್ಕೊಳ್ಳಿ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಹೌಸ್ಫುಲ್ ಇರೋದ್ರಿಂದ ಮೊದಲೇ ಸೀಟ್ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಸೊ 3 days ವರ್ಕ್ಶಾಪ್ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ 10 ಗಂಟೆಯಿಂದ 5 ಗಂಟೆ, ಭಾನುವಾರ 10 ಗಂಟೆಯಿಂದ 5 ಗಂಟೆ. ಸೊ ಯಾರ್ಯಾರಿಗೆ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸು ಸಹ ಗೊತ್ತಿಲ್ಲ, ಕಲಿಬೇಕು ಅಂತ ಆಸಕ್ತಿ ಇದೆಯೋ, ನಿಮಗೋಸ್ಕರ ನಾವು ನಮ್ಮ 10 ಬ್ರಾಂಚ್ಗಳಲ್ಲಿ ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಒಂದು ಐ ಓಪನರ್ ವರ್ಕ್ಶಾಪನ್ನು ಮಾಡ್ತೀವಿ. ಮಿಸ್ ಮಾಡದೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನಿಮ್ಮ ಸೀಟ್ಗಳನ್ನು ಕಾಯ್ದಿರಿಸಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಫ್ರೀ ಫಿನಾನ್ಷಿಯಲ್ ಪ್ಲಾನಿಂಗ್ ಕ್ಲಾಸಸ್ ಸಹ ಇರುತ್ತೆ. ಲರ್ನಿಂಗ್ ಅಲ್ಲಿ ಎಲ್ಲಿ ತೆಗೆದ್ರೆ ಯು ವಿಲ್ ಸ್ಟಾರ್ಟ್ ಅರ್ನಿಂಗ್. ಸೊ TD ಅಕಾಡೆಮಿ ಭಾರತದ ಅತಿ ದೊಡ್ಡ ಷೇರು ತರಬೇತಿ ಕೇಂದ್ರ. 10,000 ಚದರ ಅಡಿ ಆಫೀಸ್ ಒಳಗೊಂಡಿದೆ. 60 ಮಂದಿ ಸಿಬ್ಬಂದಿ ಇದ್ದಾರೆ ನಿಮಗೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಕೊಡೋದಕ್ಕೆ. ಇನ್ನೇಕೆ ತಡ, ಫಿನಾನ್ಷಿಯಲ್ ಫ್ರೀಡಮ್ ಪಡ್ಕೋಬೇಕಾ? ಸೊ ಡೆಫಿನೆಟ್ಲಿ ಕಲಿಸೋದಕ್ಕೆ ನಾವು ರೆಡಿ ಇದ್ದೀವಿ, ಕಲಿಯೋದಕ್ಕೆ ನೀವು ರೆಡಿ ಇದ್ದೀರಾ? ಈ ವಾರ ನಿಮ್ಮ ಬ್ರಾಂಚಲ್ಲಿ ಬಂದು ನಾನು ಪಾಠ ಮಾಡ್ತಾ ಇದ್ದೀನಿ. ಸಿಗೋಣ ಫೇಸ್ ಟು ಫೇಸ್ ಇದೇ ಶುಕ್ರವಾರ. ಸೊ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮಗೆ ಗೊಂದಲವಿದೆಯಾ? ಯಾವುದೇ ರೀತಿಯ ಪ್ರಶ್ನೆಗಳಿರಲಿ, ಕನ್ಫ್ಯೂಷನ್ ಇರಲಿ, ಅದಕ್ಕೆ ಕ್ಲಾರಿಟಿ ಕೊಡೋದಕ್ಕೆ TD ಅಕಾಡೆಮಿಯ ಗ್ರಾಹಕ ಸೇವಾ ಸಿಬ್ಬಂದಿ ಜೊತೆಗೆ ಈ ಕೂಡಲೇ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉಚಿತವಾಗಿ ಸಲಹೆಗಳನ್ನು ಪಡೆಯಿರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.